ವರ್ಷಗಳ ವನವಾಸ ಚೋಳ ಶಾಸನ ಮತ್ತೆ ಬಂತು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಅದು ಭಾರಿ ತೂಕದ ಕಂಚಿನ ಉಂಗುರ, ಅದರ ಮೇಲೊಂದು ರಾಜಮುದ್ರೆ, ಅದರೊಳಗೆ ಪೋಣಿಸಿಟ್ಟಿರೋ 21 ತಾಮ್ರದ ಪತ್ರಗಳು. ಒಟ್ಟು ತೂಕ ಬರೋಬ್ಬರಿ 30 kg. ಸುಮಾರು 300 ವರ್ಷಗಳಿಂದ ನೆದರ್ಲ್ಯಾಂಡ್ಸ್ನ ವಸ್ತು ಸಂಗ್ರಹಾಲಯದಲ್ಲಿದ್ದ ಆ 21 ತಾಮ್ರ ಪತ್ರಗಳನ್ನ ಡಚ್ ಸರ್ಕಾರ ಇದೀಗ ಭಾರತಕ್ಕೆ ವಹಿಸಿದೆ. ಅದು ಬರೀ ತಾಮ್ರದ ತಗಡಲ್ಲ, 1000 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ಭಾರತದ ಹೆಮ್ಮೆಯ ಸಾಮ್ರಾಜ್ಯವೊಂದರ ಉಸಿರು. ಇದು ಚೋಳರ ಕಾಲದ ಆನೆಮಂಗಲಂ ಶಾಸನಗಳು. ಏನಿದು ಆನೆಮಂಗಲಂ ಶಾಸನ? ಹೇಳ್ತೀವಿ ಕೇಳಿ. ಅದು ಕ್ರಿಸ್ತಶಕ 989ರಿಂದ 1014ರ ಅವಧಿ. ದಕ್ಷಿಣ ಭಾರತವನ್ನ ಅಪ್ರಥಮ ವೀರ ರಾಜರಾಜ ಚೋಳ ಆಳುತ್ತಿದ್ದ ಕಾಲವದು. ಈ 21 ತಾಮ್ರದ ಚೋಳ ರಾಜ್ಯರ ವಂಶಾವಳಿ, ಅವರ ಪರಾಕ್ರಮ, ಯುದ್ಧಗಳು, ರೋಮಾಂಚಕಾರಿಯಾದಂತಹ ಕಥೆಯನ್ನ ಹೇಳುತ್ತೆ. ಅದರಲ್ಲಿ ಅಂದಿನ ಕಾಲದ ತೆರಿಗೆ ಪದ್ಧತಿ, ಭೂಮಿಯ ಗಡಿಗಳು, ಹಳ್ಳಿಗಳ ಆಡಳಿತದ ಬಗ್ಗೆ ಎಂಥವರು ಬೆರಗಾಗುವಂತಹ ಡೀಟೇಲ್ಸ್ ಇದೆ. ಈ ತಾಮ್ರದ ಪತ್ರಗಳ ಹಿಂದೆ ಅಡಗಿರುವಂತಹ ಅಸಲಿ ಕಥೆ ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಒಬ್ಬ ಹಿಂದೂ ರಾಜ ವಿದೇಶಿ ಬೌದ್ಧ ರಾಜಕುಮಾರನೊಬ್ಬ ಭಾರತದ ನಾಗಪಟ್ಟಂನಲ್ಲಿ ಚೂಡಾಮಣಿ ಬೌದ್ಧ ವಿಹಾರವನ್ನ ಸ್ಥಾಪಿಸೋದಕ್ಕೆ ಮುಂದಾಗುತ್ತಾನೆ. ಅದಕ್ಕೆ ರಾಜರಾಜ ಚೋಳ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಿ ಇಡೀ ಒಂದು ಹಳ್ಳಿಯನ್ನೇ ದಾನವಾಗಿ ನೀಡ್ತಾನೆ. ಆ ಹಳ್ಳಿಯೇ ಆನೆಮಂಗಲಂ. ಆ ಆದೇಶ ಈ ತಾಮ್ರದ ಪತ್ರಗಳ ಮೇಲಿದೆ. ರಾಜರಾಜ ಚೋಳ ಆ ಆಜ್ಞೆಯನ್ನ ತಾಳೆಗರೆಯ ಮೇಲೆ ಬರೆಸಲು ನಿರ್ಧರಿಸಿದ್ದ. ಆದರೆ ಆತನ ಮಗ ಮಹಾನ್ ಪರಾಕ್ರಮಿಯಾಗಿದ್ದ ರಾಜೇಂದ್ರ ಚೋಳ ತಂದೆಯ ಮಾತು ಶಾಶ್ವತವಾಗಿರಲಿ ಎಂದು ಅದನ್ನ 30 kg ತಾಮ್ರದ ಮೇಲೆ ಕೆತ್ತಿಸಿದ್ದ. ಇದು ಕೇವಲ ದಾನದ ಕಥೆಯಲ್ಲ, ನಮ್ಮ ದೇಶದ ಧಾರ್ಮಿಕ ಸಹಿಷ್ಣುತೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಶಕ್ತಿ ಆ ಕಾಲದಲ್ಲಿ ಎಷ್ಟಿತ್ತು ಅನ್ನೋದಕ್ಕೆ ಈ ಶಾಸನಗಳೇ ಜೀವಂತ ಉದಾಹರಣೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಇದ್ದಂತಹ ಈ ಶಾಸನಗಳು ನೆದರ್ಲ್ಯಾಂಡ್ಸ್ಗೆ ಹೋಗಿದ್ದು ಹೇಗೆ? ಹೇಳ್ತೀವಿ ಕೇಳಿ. ಅದು ವಸಾಹತುಶಾಹಿ ಆರಂಭವಾದ ಕಾಲ. 18ನೇ ಶತಮಾನದಲ್ಲಿ ನಾಗಪಟ್ಟಣಂ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ಬರುತ್ತೆ. ಡಚ್ ಅಧಿಕಾರಿ ಈ ಅಮೂಲ್ಯ ಶಾಸನಗಳನ್ನ ಭಾರತದಿಂದ ಕದ್ದು ನೆದರ್ಲ್ಯಾಂಡ್ಸ್ಗೆ ಕೊಂಡೋಗಿ ಬಿಡ್ತಾನೆ. ನೆದರ್ಲ್ಯಾಂಡ್ಸ್ಗೆ ಇದನ್ನ ಸಾಗಿಸಿದ ಬಳಿಕ 1862ರಲ್ಲಿ ಡಚ್ನ ಯೂನಿವರ್ಸಿಟಿಯ ಮ್ಯೂಸಿಯಂನಲ್ಲಿ ಇದನ್ನ ಇಡಲಾಗುತ್ತೆ. ಆದ್ರೆ ವಿಪರ್ಯಾಸವನ್ನ ನೋಡಿ, ಅಲ್ಲಿ ತಾಮ್ರದ ಪತ್ರಗಳು ಸುರಕ್ಷಿತವಾಗಿತ್ತು. ಆದ್ರೆ ಇಲ್ಲಿ ತಮಿಳುನಾಡಿನಲ್ಲಿ ಯಾವ ಚೂಡಾಮಣಿ ಬೌದ್ಧ ವಿಹಾರದ ಬಗ್ಗೆ ಶಾಸನಗಳನ್ನ ಬರೆಯಲಾಗಿತ್ತು, ಆ ಐತಿಹಾಸಿಕ ಕಟ್ಟಡಗಳು 1867ರಲ್ಲಿ ಮಿಷನರಿಗಳಿಂದ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ. ಆ ಚೂಡಾಮಣಿ ಬೌದ್ಧ ವಿಹಾರ ಸಂಪೂರ್ಣವಾಗಿ ಧ್ವಂಸವಾದ ನಂತರ ಕಟ್ಟಡ ಮಣ್ಣು ಪಾಲಾಗಿ ಹೋಗುತ್ತೆ. ಆದರೆ ಆ ಚೂಡಾಮಣಿ ಬೌದ್ಧ ವಿಹಾರದ ಇತಿಹಾಸ ತಾಮ್ರದ ರೂಪದಲ್ಲಿ ಸಮುದ್ರದಾಚೆ ನೆದರ್ಲ್ಯಾಂಡ್ಸ್ ನಲ್ಲಿ ಬದುಕಿ ಉಳಿದಿತ್ತು. ಕೊನೆಗೂ ಚೋಳರ ಈ ಮಹಾನ್ ನಿಧಿ ತಾಯ್ನಾಡಿಗೆ ಇದೀಗ ಮರಳಿದೆ. ಈ ತಾಮ್ರದ ಪತ್ರಗಳು ಕೇವಲ ಪ್ರದರ್ಶನದ ವಸ್ತುಗಳಲ್ಲ. ಪ್ರಸ್ತುತ ತಮಿಳುನಾಡಿನ ಪುರಾತತ್ವ ಇಲಾಖೆಯ ನಾಗಪಟ್ಟಂನ ಕರಾವಳಿಯಲ್ಲಿ ಅಂಡರ್ ವಾಟರ್ ಆರ್ಕಿಯಾಲಜಿ ಸಂಶೋಧನೆ ನಡೆಸ್ತಾ ಇದೆ. ಮಣ್ಣಿನಲ್ಲಿ ಹೂತು ಹೋಗಿರುವ ಚೂಡಾಮಣಿ ಬೌದ್ಧ ವಿಹಾರದ ಅವಶೇಷಗಳನ್ನ ಕಲೆ ಹಾಕಲು ಪ್ರಯತ್ನಿಸಲಾಗ್ತಿದೆ. ಏಕೆಂದರೆ ಆ ವಿಹಾರದ ಗಡಿಯಲ್ಲಿದೆ, ಅದರ ಸುತ್ತ ಏನಿತ್ತು ಅನ್ನುವಂತಹ ಪ್ರತಿಯೊಂದು ಇಂಚಿಂಚು ವಿವರ ಈ ತಾಮ್ರದ ಶಾಸನದಲ್ಲಿ ಇದೆಯಂತೆ. ಇಷ್ಟು ದಿನ ಮ್ಯೂಸಿಯಂನಲ್ಲಿ ಕೂತು ವಿದೇಶಿ ವಿದ್ವಾಂಸರಿಗೆ ನಮ್ಮ ಕಥೆಯನ್ನ ಹೇಳುತ್ತಿದ್ದ ಈ ಶಾಸನಗಳು ಇನ್ನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಚೋಳರ ವೀರಗಾಥೆಯನ್ನ ತಮಿಳುನಾಡಿನಲ್ಲಿ ಕುಳಿತು ಹೇಳುತ್ತೆ. ಕಳೆದು ಹೋಗಿದ್ದ ನಮ್ಮ ಇತಿಹಾಸದ ಒಂದು ಪ್ರಮುಖ ಪುಟ ಕೊನೆಗೂ ಭಾರತದ ಕೈ ಸೇರಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.